ಹೆದರಿಸಿದ್ರೆ ಓಡಿ ಹೋಗುತ್ತೆ, ಯಾಮಾರಿದ್ರೆ ಪ್ರಾಣವನ್ನೇ ತೆಗೆದುಬಿಡುತ್ತೆ. ಕೊರೋನಾ ಲಕ್ಷಣವೇ ಹಾಗೆ. ಹೀಗಾಗಿ ಸೋಂಕಿನ ಓಟ ಆರಂಭ ಆಗ್ತಿದ್ದಂತೆ ಅಲರ್ಟ್ ಆಗಿರೋ ಸರ್ಕಾರ ಮಕ್ಕಳಿಗೆ, ಗರ್ಭಿಣಿಯರಿಗೆ, ವೃದ್ಧರಿಗೆ ಗೈಡ್ಲೈನ್ಸ್ ಜಾರಿಗೊಳಿಸಿದೆ. ಅಷ್ಟೇ ಅಲ್ಲ, ಸೋಂಕಿನ ಲಕ್ಷಣ ಇರೋರಿಗೆ ಕೋವಿಡ್ ಟೆಸ್ಟ್ ಕಡ್ಡಾಯ ಅಂತ ಹೇಳಿದೆ. 35 ಪ್ರಕರಣಗಳು ಈ ವರ್ಷ ಪತ್ತೆ ಹಚ್ಚಿರುವಂಥದ್ದು. ಹೆಚ್ಚಿನ ಒಂದು 16-17 ಕೇಸಸ್ ದಾಖಲಾಗಿರ್ತಕ್ಕಂಥದ್ದು. ಯಾರಿಗೆ ಅವಶ್ಯಕತೆ ಇರ್ತದೆ ಅಂತವರಿಗೆ ಟೆಸ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಬೆಂಗಳೂರೇ ಟಾರ್ಗೆಟ್, ಕರುನಾಡೆ ಹಾಟ್ ಫೇವರೇಟ್, ಪಕ್ಕದ ರಾಜ್ಯಗಳಲ್ಲೂ ಆರ್ಭಟ. ಕೊರೋನಾ ಸೋಂಕು ಹೀಗೆ ದಾಳಿ ಆರಂಭಿಸುತ್ತಿದ್ದಂತೆ ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆಗಿದೆ. ಆರಂಭದಲ್ಲೇ ಸೋಂಕಿನ ಓಟಕ್ಕೆ ಬ್ರೇಕ್ ಹಾಕಲು 16 ರೂಲ್ಸ್ ಜಾರಿಗೊಳಿಸಿದೆ. ಮೀಟಿಂಗ್ ಕೂಡ ನಡೆಸಿ ಗೈಡ್ಲೈನ್ಸ್ ಜಾರಿಗೊಳಿಸಿದೆ. ರಾಜ್ಯದಲ್ಲಿ ಕೊರೋನಾ ಸಂಖ್ಯೆ ಹೆಚ್ಚಳ, ತಾಂತ್ರಿಕ ಸಲಹಾ ಸಮಿತಿ ಸಭೆ. ಸಾರಿ ಪ್ರಕರಣಗಳಿಗೆ ಟೆಸ್ಟಿಂಗ್ ಕಡ್ಡಾಯ, ಬಾಣಂತಿಯರಿಗೆ ಮಾಸ್ಕ್. ಕರುನಾಡಿನ ನೆರೆ ಹೊರೆ ರಾಜ್ಯಗಳಾದ ಕೇರಳ ಹಾಗೂ ಮಹಾರಾಷ್ಟ್ರದಲ್ಲಿ ಸೋಂಕಿನ ಅಬ್ಬರ ಹೆಚ್ಚಾಗಿದೆ. ಅದರಲ್ಲೂ ಕೊಡಗು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಜೊತೆ ಗಡಿ ಹಂಚಿಕೊಂಡಿರೋ ಕೇರಳದಲ್ಲಿ ದೇಶದಲ್ಲೇ ಅತಿ ಹೆಚ್ಚು ಅಂದ್ರೆ 273 ಕೊರೋನಾ ಪ್ರಕರಣ ದೃಢಪಟ್ಟಿವೆ. ಕರ್ನಾಟಕದಲ್ಲೂ ನಿಧಾನವಾಗಿ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿದೆ. ಹೀಗಾಗಿ ಅಲರ್ಟ್ ಆಗಿರೋ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಸಭೆ ನಡೆಸಿತು. ಇದೇ ಸಭೆಯಲ್ಲಿ ಆರೋಗ್ಯ ಸಚಿವರಿಗೆ ಸಲಹೆ ನೀಡಲಾಗಿದೆ. ಬೆಂಗಳೂರಿನಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿರೋದ್ರಿಂದ ಕೋವಿಡ್ ಟೆಸ್ಟ್ ಹೆಚ್ಚಳ ಮಾಡಲು ಸೂಚಿಸಲಾಗಿದೆ. ನಾಳೆಯಿಂದಲೇ 8 ಕಡೆಗಳಲ್ಲಿ ಕೋವಿಡ್ ಟೆಸ್ಟ್ ಆರಂಭ. ನಾಳೆಯಿಂದ ರಾಜ್ಯದ 8 ಮೆಡಿಕಲ್ ಕಾಲೇಜುಗಳಲ್ಲಿ ಕೋವಿಡ್ ಟೆಸ್ಟ್ ಆರಂಭ ಆಗಲಿದೆ. ಬೆಂಗಳೂರಿನಲ್ಲಿಯೇ ಹೆಚ್ಚು ಕೋವಿಡ್ ಟೆಸ್ಟ್ ಮಾಡಲು ಸೂಚನೆ ನೀಡಲಾಗಿದ್ದು, ಕೋಮಾರ್ಬಿಟಿಸ್, ಸಾರಿ, ILI ರೋಗ ಲಕ್ಷಣ ಹೊಂದಿದವರಿಗೆ ಟೆಸ್ಟ್ ಮಾಡಲು ಸೂಚಿಸಲಾಗಿದೆ. ಬಹಳ ಒಂದು ಕಫ ಮತ್ತು ಈ ರೆಸ್ಪಿರೇಟರಿ ಸಮಸ್ಯೆಗಳು ಇರ್ತದೆ ಅಂಥವ್ರಿಗೆ ಕಡ್ಡಾಯ ಟೆಸ್ಟ್ ಮಾಡಿ ಅಂತ ಹೇಳಿದ್ವಿ. ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ಲ ಸಾರಿ ಅಂತ ಹೇಳಿ ಅಂಥ ಪ್ರಕರಣಗಳಿಗೆ, ಮತ್ತು ಯಾರಿಗೆ ಅವ್ರಿಗೆ ಅನುಮಾನ ಇದ್ದರೆ ಟೆಸ್ಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರ್ತದೆ. ಸೊ ಟೆಸ್ಟಿಂಗ್ ಕಿಟ್ಸನ್ನು ಕೂಡ ಸ್ವಲ್ಪ ಎಲ್ಲ ತಗೊಳ್ಳೋದಕ್ಕೂ ನಾವು ಹೇಳಿದ್ದೀವಿ, ಈಗಾಗಲೇ ತಗೊಳ್ತಾ ಇದ್ದಾರೆ. ಕೇವಲ ಟೆಸ್ಟ್ ಹೆಚ್ಚಳ ಮಾತ್ರವಲ್ಲ, ಕೆಲ ಮಾರ್ಗಸೂಚಿಗಳನ್ನು ಸಹ ಹೊರಡಿಸಲಾಗಿದೆ. ಮಕ್ಕಳು, ಗರ್ಭಿಣಿಯರು ಹಾಗೂ ವೃದ್ಧರಿಗೆ ಮಾರ್ಗಸೂಚಿ ನೀಡಲಾಗಿದೆ. ಅದರಂತೆ ಆಗಾಗ ಕೈಗಳನ್ನ ಸ್ವಚ್ಛತೆ ಮಾಡಿಕೊಳ್ಳುವುದು, ಹ್ಯಾಂಡ್ ಸ್ಯಾನಿಟೈಸರ್ ಬಳಕೆ ಮಾಡೋದು, ಜನನಿಬಿಡ ಪ್ರದೇಶಕ್ಕೆ ತೆರಳುವಾಗ ಮಾಸ್ಕ್ ಧರಿಸಲು ಸಲಹೆ ನೀಡಲಾಗಿದೆ. ಬಾಣಂತಿಯರು ಕೂಡ ಹೊರಗಡೆ ಬಂದಾಗ ಮಾಸ್ಕ್ ಧರಿಸಬೇಕು ಅಂತ ಸೂಚಿಸಲಾಗಿದೆ. ಅದೇ ರೀತಿಯಾಗಿ ಯಾರಿಗೆ ಸೂಕ್ಷ್ಮವಾಗಿರ್ತಕ್ಕಂಥ ಜನಗಳಿದ್ದಾರೆ, ಯಾಕಂದರೆ ಕೆಲವರಿಗೆ ಈ ಇಮ್ಯುನಿಟಿ ಕಮ್ಮಿ ಇರುವಂಥವರು, ಬಾಣಂತಿಯರು, ಚಿಕ್ಕ ಮಕ್ಕಳು, ಅವರಿಗೆ ಈ ಜನ ಹೆಚ್ಚಿರುವಂಥ ಪ್ರದೇಶಗಳಿಗೆ ಹೋದಾಗ ಮಾಸ್ಕ್ ಹಾಕೊಂಡ್ರೆ ಒಳ್ಳೆಯದು ಅಂತ ನಾವು ಹೇಳಿದ್ದೀವಿ. ಯಾಕೆಂತ ಹೇಳಿದ್ರೆ ಅನಾವಶ್ಯಕವಾಗಿ ಅವರಿಗೆ ತೊಂದರೆ ಅಥವಾ ಸಮಸ್ಯೆ ಆಗಬಾರ್ದು ಅಂತ. ಆರೋಗ್ಯ ಇಲಾಖೆ ಇಲ್ಲಿ ಮಾರ್ಗಸೂಚಿ ರಿಲೀಸ್ ಮಾಡಿದ್ರೆ, ಅತ್ತ ಮೈಸೂರು ಪ್ರವಾಸದಲ್ಲಿರೋ ಸಿಎಂ ಸಿದ್ದರಾಮಯ್ಯ ಇಂದು ಮುಖಕ್ಕೆ ಮಾಸ್ಕ್ ಹಾಕಿಕೊಂಡೇ ಜನತಾ ದರ್ಶನ ಮಾಡಿದ್ರು. ಮೈಸೂರು ನಗರದಲ್ಲಿ ಮನೆ ಮುಂಭಾಗ ಮಾಸ್ಕ್ ಧರಿಸಿಕೊಂಡೇ ಜನರ ಬಳಿ ಹೋಗಿದ್ರು. ಇನ್ನು ಎಲ್ಲೆಡೆ ಆತಂಕ ಹುಟ್ಟಿಸಿರುವ ಒಮಿಕ್ರಾನ್ ಉಪತಳಿ JN.1 ರೂಪಾಂತರಿಯ ಲಕ್ಷಣಗಳೇನು ಅನ್ನೋದನ್ನ ನೋಡಿದ್ರೆ, ಒಮಿಕ್ರಾನ್ ಉಪತಳಿ JN.1 ವಕ್ಕರಿಸಿದ್ರೆ 4 ದಿನ ತೀವ್ರ ಸ್ವರೂಪದ ಜ್ವರ ಇರಲಿದೆ. ಮೂಗು ಸೋರುವುದು, ಗಂಟಲು ನೋವು, ಮೂಗು ಕಟ್ಟುವಿಕೆ, ಉಸಿರಾಟದ ಸಮಸ್ಯೆ ಇದರ ಲಕ್ಷಣ ಆಗಿದೆ. ಜೊತೆಗೆ ಮೈಕೈ ನೋವು, ತಲೆನೋವು, ಕೆಮ್ಮು, ನೆಗಡಿ, ಬಾಯಿಯಲ್ಲಿ ರುಚಿಯ ಬದಲಾವಣೆ, ತೀವ್ರ ಆಯಾಸ ಹಾಗೂ ಸ್ನಾಯು ದೌರ್ಬಲ್ಯ ಕೂಡ ಕಾಣಿಸಿಕೊಳ್ಳಲಿದೆ. ಸುಸ್ತಾಗೋದು, ಮತ್ತೆ ಗಂಟಲು ನೋವು ಬರೋದು, ಮತ್ತೆ ಎಲ್ಲಂದ್ರಲ್ಲಿ ನನಗೆ ಸುಸ್ತಾಯ್ತಪ್ಪ ಅಂತ ಕೂತ್ಕೊಳ್ಳೋದು, ಸರಿಯಾದಂಥ ವಾಸನೆ ಬರ್ತಾ ಇಲ್ಲ, ಅಂದರೆ ನಾರ್ಮಲ್ ಆಗಿ ಏನಿರಬೇಕೋ ಅದು ಆಗ್ತಾ ಇಲ್ಲ. ಇವೆಲ್ಲ ರೋಗ ಲಕ್ಷಣಗಳು ಅದೇ ಇದೆ. ಕೊರೋನಾ ಬಗ್ಗೆ ಭಯ ಬೇಡ, ಆದರೆ ರೋಗದ ಲಕ್ಷಣಗಳು ಕಾಣಿಸಿಕೊಳ್ತಿದ್ದಂತೆ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆ ಪಡೆಯಲೇಬೇಕು. ಸ್ವಲ್ಪ ಯಾಮಾರಿದ್ರೂ ಪ್ರಾಣವನ್ನೇ ತೆಗೆದು ಬಿಡುತ್ತೆ ಈ ಮಹಾಮಾರಿ. ವಿನಯ್ ಕುಮಾರ್ ಕಾಶ್ಯಪ್ನವರ್, TV9 ಬೆಂಗಳೂರು.